ರುದ್ರೇಶ್ ಅಂತೇಳಿ, ನಾನು ಅವ್ರಿಗೆ ಭಾವ ಆಗಬೇಕು. ಶಮಂತ್ ಕುಮಾರಿ ಅಂತೇಳಿ ಸುಮಾರು 18 ವರ್ಷದಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಏನಂದ್ರೆ ಈಗ ಒಂದು BLO ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಫಾರಮ್ನೆಲ್ಲ ಫಿಲ್ ಮಾಡಬೇಕು, ಪಬ್ಲಿಕ್ ಜೊತೆಲಿ ಒಂದು ಮಾತಾಡಬೇಕು. ಏನಾಗುತ್ತೆ, ಗಂಡು ಮಕ್ಕಳು ಟೀಚರ್ಗಳಿಗಾದ್ರೆ ಅಷ್ಟೊಂದು ಪ್ರೆಷರ್ ಇರಲ್ಲ. ಹೆಣ್ಮಕ್ಳಿಗೆ ಏನಾಗ್ತಿದೆ, ಮನೆಯಲ್ಲಿ ಸಂಸಾರ ನೋಡಬೇಕು, ಮಕ್ಕಳಿಗೆ ಊಟ ತಿಂಡಿ ನೋಡಬೇಕು, ಜೊತೆಲಿ ಶಾಲೆಯದ ಆಗು ಹೋಗುಗಳನ್ನೆಲ್ಲ ರೆಕಾರ್ಡ್ ಮಾಡಬೇಕು, ಅದ್ರ ಜೊತೆಲಿ ಹೊಸದಾಗಿ ಪಬ್ಲಿಕ್ ಜೊತೆಲಿ ಕಮ್ಯುನಿಕೇಟ್ ಮಾಡಿ ಫಾರಂ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕು. ಈ ಒಂದು ಪ್ರೆಷರ್ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇರಲಿಲ್ಲ. ಈಗ ಇದು ಟಾರ್ಗೆಟ್ಗಳು ಬೇರೆ, ಇವತ್ತು ಮಾಡಿ, ಇವತ್ತು ಫಾರಂ ಫಿಲ್ ಮಾಡಿ, ಅಷ್ಟು ಫಾರಂ ಫಿಲ್ ಮಾಡಿ, ದಿನ ರಿಪೋರ್ಟ್ ಕಳಿಸಿ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ನನ್ನನ್ನು ಕೇಳಿದವಳು, ಸಾಧ್ಯ ಆದ್ರೆ ನನ್ನನ್ನು ಇದರಿಂದ ರಿಲೀವ್ ಮಾಡ್ಕೊಡಿ ಬಾವಾ, ನಿಮ್ಗೇನಾದ್ರು ಇನ್ಫ್ಲುಯೆನ್ಸ್ ಇದ್ರೆ ನನಗೆ ಇದರಿಂದ ರಿಲೀವ್ ಮಾಡ್ಕೊಡಿ ಅಂತ ಕೇಳಿದ್ಲು. ಮತ್ತೆ ಸುಮಾರು ಜನ ಅವ್ರ ಪೊಲೀಸ್ಗೆ ಅವ್ರಿಗೆಲ್ಲ ಹೇಳಿದಾಳೆ, ಈ ತರ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಏನಾದ್ರು ಹೆಲ್ಪ್ ಮಾಡಿ ನನಗೆ ಇದರಿಂದ ರಿಲೀವ್ ಮಾಡ್ಕೊಡಿ ಅಂತೇಳಿ. ನಾವೆಲ್ಲ ಸಮಾಧಾನ ಮಾಡಿದ್ವಿ, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಮ್ಮ ಅಂತೇಳಿ. ಆದರೆ ಅದು ಪ್ರೆಷರ್ ಜಾಸ್ತಿ ಆಗಿದೆ. ಅವಳು ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ BP ವೇರಿಯೇಷನ್ಸ್ ಆಯಿತು, ಶುಗರ್ ವೇರಿಯೇಷನ್ಸ್ ಆಯಿತು, ಜ್ವರ ಬಂತು. ಜಸ್ಟ್ 2 ದಿನದ ಕೆಳಗಡೆ ರಾಮಯ್ಯದಲ್ಲಿ ಅಡ್ಮಿಟ್ ಆಗಿದ್ದು, ರಾತ್ರಿ ಹಾರ್ಟ್ ಅಟ್ಯಾಕ್ ಆಯಿತು. ಆತ್ಮೀಯರೇ, ಮೇಷ್ಟ್ರು ಪಾಠ ಮಾಡೋದು ಬಿಟ್ಬಿಟ್ಟು ವೋಟ್ರ್ ಲಿಸ್ಟನ್ನು ರೆಡಿ ಮಾಡೋವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾಕೆ ಬರ್ತಾ ಇದೆ? ಪಾಠ ಮಾಡಬೇಕಾಗಿರೋಂಥ ಮೇಷ್ಟ್ರುಗಳು ಸ್ಕೂಲ್ ಬಿಟ್ಬಿಟ್ಟು ಕವರು ಫಾರಮ್ ಹಿಡ್ಕೊಂಡು ಮನೆ ಸುತ್ತೋದು ಬೇಕಾ? ನೋಡಿ, ಸ್ಕೂಲಲ್ಲಿ ಅಟೆಂಡೆನ್ಸ್ ಬುಕ್ ನೋಡಬೇಕಾಗಿರೋ ಟೀಚರು ಮತದಾರರ ಹೆಸರು ವಿಳಾಸನ ಪರಿಶೀಲಿಸ್ಬೇಕಾ? ಚುನಾವಣೆ ಶುದ್ಧ ಆಗಿರಲಿ ಅಂತ ಶಿಕ್ಷಣನ ದುರ್ಬಲ ಮಾಡೋದ? ಸಂವಿಧಾನ ನಮಗೆ ಮತದಾನದ ಪ್ರಜಾಪ್ರಭುತ್ವನ ಕೊಟ್ಟಿದೆ ನಿಜ. ಅದೇ ಸಂವಿಧಾನ ಮಕ್ಕಳಿಗೆ ಶಿಕ್ಷಣದ ಮೂಲಭೂತ ಹಕ್ಕನ್ನು ಕೊಟ್ಟಿದೆ. ಈ ಒಂದನ್ನು ಉಳಿಸೋಕ್ಕೆ ಇನ್ನೊಂದನ್ನು ಬಲಿ ಕೊಡೋದು ಸರಿನಾ? ನೋಡಿ, 25 ದಿನದಿಂದ ಈ SIR ಕೆಲಸದ ಕಾರಣದಿಂದ ಮೇಷ್ಟ್ರುಗಳು ಸ್ಕೂಲ್ಗೆ ಹೋಗಿಲ್ಲ. ಒಟ್ಟಾರೆ ಎಷ್ಟು ಬೋಧನಾ ಗಂಟೆ ನಷ್ಟ ಆಯ್ತಪ್ಪ. 1 ತಿಂಗಳ ಪಾಠ ನಷ್ಟ ಆಯಿತು ಅಂದರೆ 30 ದಿನಗಳ ನಷ್ಟ ಅಂತ ಅಲ್ಲಪ್ಪ. ಇದರಿಂದ ಮಗುವಿನ ಕಲಿಕೆಯ ಸರಪಳಿಯಲ್ಲಿ ತುಂಡಾದ ಒಂದು ಮುಖ್ಯ ಕೊಂಡಿನಪ್ಪ. ನೋಡಿ, ಶಿಕ್ಷಕರಿಗೆ ಸಮೀಕ್ಷೆ ಮಾಡುವಂಥ ಸಮಯದಲ್ಲಿ ಬೀದಿ ನಾಯಿಗಳು ಓಡಿಸ್ಕೊಂಬರ್ತವೆ, ವಾಶ್ರೂಮ್ ಸಿಗಲ್ಲ, ಎಷ್ಟೋ ಸರಿ ಬಸ್ ಇರಲ್ಲ, ಆಟೋ ಇರಲ್ಲ, ಎಲ್ಲೋ ಒಂದೊಂದು ಮನೆ ಇರ್ತದೆ, ಹುಡ್ಕೊಂಡು ಹೋಗ್ಬೇಕು. ಆ ಮನೆ ಬಾಗಿಲು ಮುಂದೆ ನಿಂತಾಗ ಅವರು ನೀನು ಯಾರು, ನಿಂದು ID ಕಾರ್ಡ್ ತೋರಿಸು, ಎಲ್ಲಿ ಕೆಲಸ ಮಾಡೋದು ಅಂತ ಅವ್ರನ್ನ ಹತ್ರ ಮಾಹಿತಿ ತಗೊಳ್ಳೋ ಬದಲಾಗಿ ಇವ್ರನ್ನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇದ್ರ ಜೊತೆಗೆ ಎಷ್ಟೋ ಜನ ಶಿಕ್ಷಕರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಓಡಾಡೋದೇ ಕಷ್ಟ ಆಗಿರ್ತದೆ. ಆದರೂ ಇವ್ರಿಗೆ ಹೋಗಿ ಮತದಾರ ಪಟ್ಟಿನ ಪರಿಷ್ಕರಿಸಿ ಅಂತ ಆರ್ಡರ್ ಮಾಡಿಬಿಟ್ರೆ ಅವ್ರು ಹೆಂಗೆ ಮಾಡೋದು? ನೋಡಿ, RTE ಕಾಯ್ದೆ ಏನು ಹೇಳ್ತದೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಇವಾಗ ಚುನಾವಣಾ ಆಯೋಗ ತನ್ನದ ಸರ್ಕ್ಯುಲರ್ಗಳಲ್ಲಿ ಏನು ಹೇಳ್ತಾ ಇದೆ. ಇವಾಗ ಶಿಕ್ಷಕರನ್ನ ಅನ್ಯ ಕಾರ್ಯಕ್ಕೆ ಬಳಸದೆ ಚುನಾವಣೆ ಸಮೀಕ್ಷೆ ಗಣತಿ ಈ ಥರ ಮಾಡೋದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ವಾ? ಇದ್ದರೆ ಅದು ಏನು? ನೋಡಿ, ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ನೀಡುವಂಥ ಪ್ರಯತ್ನನ ಮಾಡಿದ್ದೀನಿ. ಇದು ನಿಜವಾಗ್ಲೂ ಒಂದು ಸೈದ್ಧಾಂತಿಕ ಹೋರಾಟ. ಈ ನಮ್ಮ ಒಂದು ಹೋರಾಟಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಈ ಮಾಹಿತಿನ ನೀವು ಎಲ್ಲರ ಜೊತೆ ಹಂಚ್ಕೊಳ್ಳಿ, ಶೇರ್ ಮಾಡಿ, ಅವ್ರಿಗೂ ಲೈಕ್ ಮಾಡೋಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇಂಥ 10 ಜ್ವಲಂತ ಸಮಸ್ಯೆಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಇದು ನಿಮ್ಮ ಅಚ್ಚುಮೆಚ್ಚಿನ ಯೂಟ್ಯೂಬ್ ಚಾನಲ್ ಫ್ರಂಟ್ ವಾಯ್ಸ್ 24x7. ನೋಡಿ, ನನ್ನ ಈ ಒಂದು ವಿಡಿಯೋನ ಒಂದು ಸಣ್ಣ ಕತೆ ಮೂಲಕ ಶುರು ಮಾಡ್ತೀನಿ. ಒಂದು ಮಗು ಇರ್ತದೆ, ಅದು ಬೆಳಗ್ಗೆ 7 ಗಂಟೆಗೆ ಎದ್ಬಿಡ್ತದೆ, ಸ್ನಾನ ಮಾಡ್ತದೆ, ಯೂನಿಫಾರ್ಮ್ ಹಾಕ್ಕೋತದೆ, ಸ್ಕೂಲ್ ಬುಕ್ಸನ್ನು ಬ್ಯಾಗ್ ತಗ್ಲಾಕ್ಕೊಂಡು ಸ್ಕೂಲ್ಗೆ ಹೋಗ್ತದೆ. ಹೋಗಿದ ತಕ್ಷಣ ಮೇಷ್ಟ್ರು ಇದು ಬರೀ, ಅದನ್ನು ಓದು, ಇದು ಹಿಂಗೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಒಂದಿನ ಆ ಹೇಳೋ ಮೇಷ್ಟ್ರೇ ಬರಲಿಲ್ಲ. ಮಗು ಖುಷಿ, ಮೇಷ್ಟ್ರೇ ಇಲ್ಲ ಅಂತ ಫುಲ್ ಆಟ.
ಎರಡನೇ ದಿನವೂ ಮೇಷ್ಟ್ರು ಬರಲಿಲ್ಲ ಅಂದರೆ ಇನ್ನೂ ಖುಷಿ. ಈ ಥರ ಒಂದು 25 ದಿನ ಮೇಷ್ಟ್ರೇ ಬರಲಿಲ್ಲ ಅಂದರೆ ಆ ಮಗು ಏನಾಗ್ತದೆ ನೋಡಿ. ಇದ್ರ ಮೂಲಕ 25 ದಿನಗಳ ಮಗುವಿನ ಪಾಠ ನಿಲ್ಲಲ್ಲಪ್ಪ, ಆದರೆ ಇಡೀ ದಿನಚರಿ, ಶಿಸ್ತು, ಆಸಕ್ತಿ, ಕಲಿಕಾ ವೇಗನೇ ಬದಲಾಗ್ಬಿಡ್ತದೆ ನೋಡಿ. ನಾನು ಒಂದು ಮಗು ಬಗ್ಗೆ ಕತೆ ಹೇಳ್ತಾ ಇದ್ದೀನಿ. ಇದು ನಮ್ಮ ದೇಶದ ಲಕ್ಷಾಂತರ ಮಕ್ಕಳ ಪರಿಸ್ಥಿತಿ ಕತೆ ಆಗಿದೆ ನೋಡಿ. ಮಗು ಆಲೋಚನೆಯಲ್ಲಿ ಶಾಲೆ ಅನ್ನೋದು ಪಾಠದ ಸ್ಥಳ ಅನ್ನೋದು ಹೋಗ್ಬಿಟ್ಟು ಶಾಲೆ ಅಂದರೆ ಸಮಯ ಕಳೆಯೋ ಸ್ಥಳ ಅಂತ ಬಂದುಬಿಟ್ರೆ ತುಂಬ ಕಷ್ಟನಪ್ಪ. ಯಾಕಂದರೆ ಗಿಡ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಬಾಲ್ಯದಲ್ಲೇ ರೂಪುಗೊಳ್ಬೇಕಾದ ಓದು, ಶಿಸ್ತು, ಸಮಯ ಪಾಲನೆ, ಜವಾಬ್ದಾರಿ ಇದನ್ನ ಆಮೇಲೆ ಮಾರ್ಕೆಟಿಂದ ತಂದು ಕೊಡೋಕ್ಕಾಗಲ್ಲ ನೋಡಿ. ಇವತ್ತೊಂದು ದಿನ ಪಾಠ ಮಿಸ್ ಆಯಿತು, ನಾಳೆ ಅದನ್ನು ತುಂಬಿಸ್ಬೋದು. ಆದರೆ ಪ್ರತಿದಿನದ ಕಲಿಕೆದ ಲಯ ಅನ್ನೋದಿರ್ತದಲ್ಲ, ಅದೇನಾದರೂ ಮಿಸ್ ಆಗಿಬಿಟ್ರೆ ಅದನ್ನು ಮತ್ತೆ ಮರಳಿ ಕಟ್ಟೋದು ತುಂಬ ಕಷ್ಟ ನೋಡಿ. ಮೇಷ್ಟ್ರು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಅದನ್ನು ಓದಿ ಹೇಳೋರಲ್ಲಪ್ಪ. ಮಗುಗೆ ಏನು ಅನುಮಾನ ಬಂದಿದೆ ಅಂತ ಅದನ್ನು ಕಣ್ಣಲ್ಲೇ ಗುರುತಿಸೋದು, ಅದಕ್ಕೆ ಉತ್ತರನ ಕೊಡೋದು. ಮಗು ತಪ್ಪಾಗಿ ಬರೆದ್ಬಿಟ್ರೆ ಅದನ್ನು ತಿದ್ದೋದು, ಎದ್ರುಕೊಂಡಿರೋ ಮಗುಗೆ ಧೈರ್ಯನ ತುಂಬೋದು. ಮನೇಲಿ ಏನೋ ಸಮಸ್ಯೆಯಿಂದ ಸ್ಕೂಲಲ್ಲಿ ಸೈಲೆಂಟಾಗಿರೋ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸೋದು. ಈ ಥರ ಶಿಕ್ಷಕ ಅಂದರೆ ಒಂದು ಜೀವಂತ ಮಾನವ ಸಂಪರ್ಕ ನೋಡಿ. ಮಾರ್ರೆ ಹಾಜರಾತಿನ ಮೊಬೈಲ್ ಆ್ಯಪಲ್ಲೇ ದಾಖಲಿಸ್ಬೋದು, ಆದರೆ ಮಗುವಿನ ಮನಸ್ಸಿನ ಗೈರು ಹಾಜರಿನ ಗುರುತಿಸೋದಕ್ಕೆ ಯಾವುದೇ ಒಂದು ಸಾಧನ ಇಲ್ಲ ನೋಡಿ. ಇವಾಗ ಎಲೆಕ್ಷನ್ನು ಆಯೋಗ ಏನೋ 14/5/26 ಒಂದು ನೋಟಿಫಿಕೇಷನ್ ಕಳಿಸ್ಬಿಡ್ತು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ನೋಡಿ. ಈ ಕೆಲಸ ನಮ್ಮ ದೇಶದಲ್ಲಿ 16 ರಾಜ್ಯದಲ್ಲಿ ಆಗ್ತಾಯಿದೆ, 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಗ್ತಾಯಿದೆ, ನಮ್ಮ ಕರ್ನಾಟಕದಲ್ಲೂ ಆಗ್ತಾಯಿದೆ. ಇದಕ್ಕೋಸ್ಕರ 26/26ರಿಂದ 29/6/26ವರೆಗೂ ಟ್ರೈನಿಂಗ್ ಕೊಟ್ಟರು. ಆ ಮೆಟೀರಿಯಲ್ಸ್ ಎಲ್ಲ ಪ್ರಿಂಟ್ ಮಾಡಿಸಿದ್ರು. ಇನ್ನು 30/6/26ರಿಂದ 29/7/26ವರೆಗೂ BLOಗಳು ಮನೆಗೂ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಿದರು. ಇನ್ನು ಕರಡುಪತಿ 5/8/26ಕ್ಕೆ ಪಬ್ಲಿಷು. ಇದಕ್ಕೆ ಯಾರ್ದಾದ್ರೂ ಅಬ್ಜೆಕ್ಷನ್ ಇದೆಯಾ, ನಮ್ಮದು ಮಾಡಿಲ್ಲ, ನಮ್ಮದು ಬಿಟ್ಟೋಗಿದೆ ಅಂತ ಹಕ್ಕು ಆಕ್ಷೇಪಣೆ ಸಲ್ಲಿಸೋದಕ್ಕೆ 5/8/26ರಿಂದ 4/9/26ವರೆಗೂ ಟೈಮ್ ಇದೆ. ಸರಿ, ಆ ಆಕ್ಷೇಪಣೆನ ಮತ್ತೆ ಪರಿಶೀಲಿಸೋದು, ಅದನ್ನು ವಿಲೇವಾರಿ ಮಾಡೋಕ್ಕೆ 5/8/26ರಿಂದ 3/10/26ವರೆಗೂ ಟೈಮ್ ಇದೆ. ಸರಿ, ಇದೆಲ್ಲ ಆದಮೇಲೆ 7/10/26ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗ್ತದೆ ನೋಡಿ. ಇದು ಈ ಪ್ರಾಜೆಕ್ಟಿನ ರೂಪುರೇಷೆ. ಇದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ 59,050 BLOಗಳನ್ನ ನೇಮಿಸಿದೆ. ಇನ್ನು ರಾಜಕೀಯ ಪಕ್ಷಗಳೇ ಕೆಲವ್ರನ್ನ BLAಗಳನ್ನ ನೇಮಿಸಿದ್ದಾರೆ. ಅವರು 25,284 ಜನ ಇರ್ತಾರೆ. ಈ ರೀತಿ ಪರಿಶೀಲನೆಗೆ ಒಳಪಡೋರು ನಮ್ಮ ಕರ್ನಾಟಕದಲ್ಲಿ 5,55,74,064 ಜನ ವೋಟರ್ಸು. ಇದು ನಮ್ಮ ದೇಶದ 3ನೇ ಹಂತದ ಒಂದು ಚಿತ್ರಣ. ಸರಿ, ಇವಾಗ ಇದೊಂದು ಸಣ್ಣ ಕೆಲಸ ಅಲ್ಲ, ಒಂದು ಪ್ರಜಾಪ್ರಭುತ್ವದ ಬೆನ್ನೆಲುಬಿನ ಕೆಲಸ. ಇದರಲ್ಲಿ ಸತ್ತೋರ ಹೆಸರು ತೆಗಿಬೇಕು, ಸ್ಥಳಾಂತರ ಆದವ್ರ ಮಾಹಿತಿನ ಸರಿಪಡಿಸ್ಬೇಕು, 18 ವರ್ಷ ತುಂಬಿರೋರ ಹೆಸರನ್ನ ಪಟ್ಟಿಗೆ ಸೇರಿಸ್ಬೇಕು, ಒಬ್ಬಂದೇ ಹೆಸರು 2-3 ಕಡೆ ಬಂದರೆ ಅದನ್ನು ತೆಗಿಬೇಕು. ಇವಾಗ ನಮ್ಮ ಪ್ರಶ್ನೆ ಈ ಥರದ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋದು ಅಲ್ಲಪ್ಪ, ಈ ಥರ ಕೆಲಸ ಮಾಡೋ ಆಡಳಿತೀಯ ಮಾದರಿ ಬಗ್ಗೆ ನಮ್ಮ ಪ್ರಶ್ನೆ ಇದೆ ನೋಡಿ. ನನ್ನ ಪ್ರಶ್ನೆ ಏನಂದರೆ, ಇವಾಗ 59,050 ಜನ BLOಗಳಲ್ಲಿ ಶಿಕ್ಷಕರೇ ಇದ್ದಾರೆ.
ಇವರು ಬೆಳಗ್ಗೆ ಹೋಗಿ ಪಾಠ ಮಾಡಿ ಆಮೇಲೆ ಈ ಕೆಲಸಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಪಾಠ ಮಾಡೋದು ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದಾರಾ? ಇವಾಗ ಯಾವುದೋ ಒಂದು ಸ್ಕೂಲಲ್ಲಿ ಒಬ್ಬನೇ ಮೇಷ್ಟ್ರಿದ್ದಾನೆ, ಅವನನ್ನು ಇವಾಗ BLO ಆಗಿ ಮಾಡಿ ಪಟ್ಟಿ ಪರಿಷ್ಕರಣೆ ಮಾಡಪ್ಪ ಅಂದರೆ ಮಕ್ಕಳ ಗತಿ ಏನು? ಅವ್ರಿಗೇನು ವ್ಯವಸ್ಥೆ ಮಾಡಿದ್ದಾರೆ? ಸರಿ, ಮೇಷ್ಟ್ರುಗಳನ್ನ ಈ ಥರ ಕೆಲಸಕ್ಕೆ ಬಳಸೋವಾಗ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಬ್ಬಂದಿ ಇಲ್ಲ ಅಂತ ಏನಾದರೂ ಪ್ರಮಾಣ ಪತ್ರನ ತಗೊಂಡು ಆಮೇಲೆ ಶಿಕ್ಷಕರನ್ನ ಬಳಸ್ತಾ ಇದ್ದಾರೆ. ಸರಿ, ಈ ಕೆಲಸಕ್ಕೆ ಬಳಸೋವಾಗ ಆ ಮೇಷ್ಟ್ರಿಗೆ ಆರೋಗ್ಯ ಸಮಸ್ಯೆ ಇದೆಯಾ, ಅವ್ರ ಗರ್ಭಿಣಿನ, ಅಂಗವಿಕಲರ, ವಯಸ್ಸಾಗಿದೆಯಾ, ಇದನ್ನೇನಾದರೂ ಚೆಕ್ ಮಾಡಿ ಅವ್ರನ್ನ ಕೇಳಿ ನಿಮ್ಮ ಕೈಲಿ ಕೆಲಸ ಆಗುತ್ತಂತ ಮಾಡಿ ಆ ಕೆಲಸನ ವಹಿಸಿದ್ದಾರೆ. ಇಲ್ಲ ನೀವು ಮಾಡಬೇಕು ಅಂತ ಒಂದೇ ಸರಿ ಒಂದು ಇದು ಮಾಡಿದ್ದಾರೆ. ಇವೆಲ್ಲ ಕೇಳಬೇಕಾಗಿರೋಂಥ ಪ್ರಶ್ನೆ. ಆ ಪ್ರಶ್ನೆನ ನಾನು ಈ ವಿಡಿಯೋ ಮೂಲಕ ನಿಮ್ಮ ಪರವಾಗಿ ಕೇಳ್ತಾ ಇದ್ದೀನಿ. ನೋಡಿ, 27/26 ಕರ್ನಾಟಕದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದು ರಕ್ಷಣಾತ್ಮಕ ಚೌಕಟ್ಟನ್ನು ಪ್ರಸ್ತಾಪಿಸ್ತು. ಇಂಥ ಕೆಲಸಗಳಿಗೆಲ್ಲ ಒಬ್ಬರೇ ಮೇಷ್ಟ್ರಿರೋಂಥ ಸ್ಕೂಲಿಂದ ಆ ಮೇಷ್ಟ್ರನ್ನ ಬೇರೆ ಕೆಲಸಕ್ಕೆ ಕಳಿಸ್ಬಾರ್ದು. ಇಬ್ಬರೇ ಮೇಷ್ಟ್ರುಗಳಿರ್ತಾರೆ, ಆ ಇಬ್ಬರನ್ನೂ ಈ ಥರ ಕೆಲಸಗಳಿಗೆ ಹಾಕಬಾರ್ದು. ಇವಾಗ ಜಾಸ್ತಿ ಜನ ಮೇಷ್ಟ್ರುಗಳಿರೋ ಪ್ರಾಥಮಿಕ ಶಾಲೆಯಲ್ಲಿ 50% ಜಾಸ್ತಿ ಜನ ಮಂದಿನ ನಿಯೋಜಿಸಬಾರ್ದು. 9ರಿಂದ 12ನೇ ತರಗತಿ ಬೋಧಿಸೋ ಶಿಕ್ಷಕರನ್ನ ಇಂಥ ಕೆಲಸಗಳಿಂದ ಸಂಪೂರ್ಣವಾಗಿ ಹೊರಗಡೆ ಇಡಬೇಕು. ನೋಡಿ, ಈ ಥರ ಟೀಚರ್ಸ್ನ ಬಳಸೋ ಮೊದಲು ಬೇರೆ ಇಲಾಖೆಗಳಲ್ಲಿ ಸಿಬ್ಬಂದಿ ಲಭ್ಯ ಇಲ್ಲ ಅಂತ ಪ್ರಮಾಣ ಪತ್ರನ ಪಡೆದ ನಂತರ ಚುನಾವಣಾ ಆಯೋಗ ಬಳಸಬೇಕು. ಇದು ನಿಜವಾದ ಒಂದು ಚೌಕಟ್ಟು. ಆದರೆ ಶಿಕ್ಷಣ ಇಲಾಖೆ ಸಮಸ್ಯೆನ ಒಪ್ಕೊಂಡಿರೋದೇ ಮಹತ್ವದ ಸಂಗತಿ. ನೋಡಿ, ಸರ್ಕಾರಿ ಶಾಲೆ ಅಂದರೆ ಅಲ್ಲಿ ದೀನ ದಲಿತರು, ಅಲ್ಪಸಂಖ್ಯಾತರು, ಸಂಪೂರ್ಣ ಬಡವರು ಮಕ್ಕಳು ಬರ್ತಾರೆ. ಇಂಥ ಮಕ್ಕಳು ಬರೋಂಥ ಸ್ಕೂಲ್ಗಳಲ್ಲಿ ಟೀಚರ್ಗಳನ್ನ ಬೇರೆ ಕೆಲಸದ ಮೇಲೆ ನಿಯೋಜಿಸ್ಬಿಟ್ರೆ ಇಂಥ ಮಕ್ಕಳಿಗೆ ಪಾಠ ಹೇಳೋದು ಹೇಗೆ? ಆ ಮಕ್ಕಳು ಪಾಠ ಕಲಿಯೋದು ಹೇಗೆ? ಇದರಿಂದ ಆ ಒಂದು ವರ್ಗ ಅಭಿವೃದ್ಧಿ ಅನ್ನೋದು ಒಂದದೇ ನಿಂತೋಗ್ಬಿಡ್ತದೆ. ಇದರಿಂದ ಒಂದು ಮಾನವ ಸಂಪನ್ಮೂಲ ಅಪವ್ಯಯ ಅನ್ನೋದಾಗುತ್ತೆ. ಇಡೀ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಇದು ದೊಡ್ಡ ಧಕ್ಕೆ ಆಗ್ತದೆ. ನೋಡಿ, ಟೀಚರನ್ನ ಇವರು ಹೇಳ್ತಾರೆ ಬೇಗನೆ SIR ಕೆಲಸ ಮುಗಿಸಿ ಅಂತ, ಮತ್ತೇನು ಹೇಳ್ತಾರೆ ಮಕ್ಕಳ ಬಾಟ ಬಾಕಿ ಇದೆ ಅಂತ. ಇವಾಗ ಶಾಲೆಗೆ ಹೋದರೆ ಚುನಾವಣೆ ಕೆಲಸ ಬಾಕಿ ಅಂತಾರೆ, ಚುನಾವಣೆ ಕೆಲಸಕ್ಕೆ ಹೋದರೆ ಮಕ್ಕಳ ಕೆಲಸ ಬಾಕಿ ಅಂತಾರೆ. ಆ ಒಬ್ಬ ವ್ಯಕ್ತಿಗೆ ಈ ಎರಡೂ ಕೆಲಸ ಕೊಟ್ಬಿಟ್ಟು ಎರಡನ್ನೂ 100ಕ್ಕೆ 100ರಷ್ಟು ಮಾಡಬೇಕು ಅಂದರೆ ಅವರು ಹೇಗೆ ಮಾಡ್ತಾರೆ? ಈ ಪ್ರಶ್ನೆಗೆ ಜನನೂ ಉತ್ತರ ಕೊಡಬೇಕು, ಸರ್ಕಾರನೂ ಉತ್ತರ ಕೊಡಬೇಕು. ಇದಕ್ಕೆ ಸರಿಯಾಗಿರುವಂಥ ಒಂದು ಯೋಜನೆ ಅನ್ನೋದನ್ನು ತಗೊಂಡು ಆಮೇಲೆ ಈ ಕೆಲಸಗಳು ಮಾಡಬೇಕು. ನೋಡಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಶಿಕ್ಷಕರನ್ನ ಜನಗಣತಿಗೆ ಬಳಸ್ತಾ ಇದ್ದಾರೆ, ಲೋಕಸಭಾ ಚುನಾವಣೆಗೆ ಬಳಸ್ತಾ ಇದ್ದಾರೆ, ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಬಳಸ್ತಾ ಇದ್ದಾರೆ, ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ಇವ್ರನ್ನ ಬಳಸ್ತಾ ಇದ್ದಾರೆ. ಜೊತೆಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೂ ಇವ್ರನ್ನ ಬಳಸ್ತಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೂ ಇವ್ರನ್ನ ಬಳಸಿದ್ರು. ಮತ್ತು 2025ರಲ್ಲಿ ಹೊಸ ಸಂಪುಟ ಹೊಸ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಆಯಿತು. ಇನ್ನು ಅದು ಬೇರೆ ಶುರುವಾಗಬೇಕು ಅಕ್ಟೋಬರ್ 19ಕ್ಕೋ ಅಥವಾ ಅಕ್ಟೋಬರ್ 31ಕ್ಕೋ, ಅದು ಬೇರೆ ಮುಗಿಯುತ್ತೆ. ಈ ಥರ ಸಮೀಕ್ಷೆಗಳಲ್ಲಿ ಇವಾಗ ಇದೇ ಸಮೀಕ್ಷೆದಲ್ಲಿ ಒಟ್ಟು 60 ಪ್ರಶ್ನೆ ಇರ್ತದೆ. 60 ಪ್ರಶ್ನೆನ ಇವರು ಕೇಳಿ ಆನ್ಸರನ್ನು ಬರಿಬೇಕು. ಈ ಥರ ಬರ್ಕೊಂಡು ಕೂತಿರೋವಾಗ ಅಲ್ಲಿ ಸ್ಕೂಲಲ್ಲಿ ಕೂತಿರೋ ಮಗುವಿನ ಕಲಿಕೆ ಹೇಗೆ? ಅವ್ರಿಗೆ ಈ ಬೋಧನಾ ಸಮಯನ ಯಾರು ಪೂರೈಸ್ತಾರೆ? ಆ ಗ್ಯಾಪ್ ಅನ್ನೋದನ್ನು ಹೆಂಗೆ ಭರ್ತಿ ಮಾಡ್ತಾರೆ?
ಇನ್ನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಇದು ಎದುರಿಸಿದ ಪ್ರಶ್ನೆಗಳು ತುಂಬ ವಿಚಿತ್ರವಾಗಿದೆ. ಈಗ ಕೆಲವು ಜಾತಿ ವರ್ಗದವರು ಎಲ್ಲೋ ಏನೋ ಹೇಳಿ ಒಂದು ರೆಂಟೆಡ್ ಹೌಸೋ ಲೀಸ್ಡ್ ಹೌಸೋ ಮಾಡಿ ಅಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅಂಥ ಜಾಗದಲ್ಲಿ ಹೋಗಿ ನೀವು ಯಾವ ಜಾತಿ ಅಂತ ಅಲ್ಲಿ ಬರ್ಕೊಳ್ಳೋಕ್ಕೆ ಅವ್ರು ಕೇಳಿದರೆ ಅಲ್ಲಿ ಓನರ್ ನೋಡ್ತಾನೆ, ಅಕ್ಕಪಕ್ಕದ ಮನೆಯವ್ರು ನೋಡ್ತಾರೆ, ಅವನು ಹೆಂಗೆ ತನ್ನ ಜಾತಿನ ಹೇಳ್ತಾನೆ. ನೋಡಪ್ಪ ಅವನು ಯಾವುದೋ ಒಂದು ಹೇಳ್ಬಿಟ್ಟ ಅಂತ ಅಂದ್ಕೊಳ್ಳಿ, ಸಮೀಕ್ಷೆದು ಉದ್ದೇಶ, ಸಮೀಕ್ಷೆದು ಮಹತ್ವನೇ ಅಲ್ಲಿ ಆ ಸೆಕೆಂಡಿಗೆ ವೇಸ್ಟ್ ಆಗೋಯ್ತು. ಕರೆಕ್ಟಾಗಿರೋ ಮಾಹಿತಿ ಸಿಗಲ್ಲ, ಕರೆಕ್ಟಾಗಿರೋ ಯೋಜನೆ ಆಗಲ್ಲ, ಅಂಕಿಅಂಶಗಳು ವೇಸ್ಟ್ ಆಗ್ಬಿಡ್ತದೆ, ಪ್ರಯತ್ನವೇ ವೇಸ್ಟ್ ಆಗ್ಬಿಡ್ತದೆ. ಇನ್ನು ಶಿಕ್ಷಕರನ್ನ ಆರೋಗ್ಯ ಸಾರ್ವಜನಿಕ ಅಭಿಯಾನಗಳಿಗೆ ಬಳಸ್ತಾರೆ. ಇದೆಲ್ಲದರ ಜೊತೆಗೆ ಇನ್ನು ಶಿಕ್ಷಕರಿಗೆ ಶಾಲೆಗೆ ಸಂಬಂಧಿಸಿದಂಥದ್ದೇ ಸಾಕಷ್ಟು ಕೆಲಸ ಇರ್ತದೆ. ನೋಡಿ, ಅವರು ಮಧ್ಯಾಹ್ನದ ಊಟದ ಲೆಕ್ಕ ಇಡಬೇಕು, ಹಾಲು ಮತ್ತು ಪೌಷ್ಟಿಕ ಆಹಾರದ ದಾಖಲೆ ಇಡಬೇಕು, ವಿದ್ಯಾರ್ಥಿ ವೇತನನ ನೋಡಬೇಕು, ಆಧಾರ್ ಜೋಡಣೆ ನೋಡಬೇಕು, ಇದ್ರ ಜೊತೆಗೆ SATS UDISC ಮಾಹಿತಿ ಕೊಡಬೇಕು, ಬ್ಯಾಂಕ್ ಖಾತೆ ರೆಡಿ ಮಾಡಬೇಕು, ಯೂನಿಫಾರ್ಮು ರೆಡಿ ಮಾಡಬೇಕು, ಟೆಕ್ಸ್ಟ್ ಬುಕ್ಕು ಶೂ ಸಾಕ್ಸ್ ವಿತರಣೆ ಅನ್ನೋದು ಮಾಡಬೇಕು, ಕಟ್ಟಡದ ಮಾಹಿತಿ ನೋಡಬೇಕು ಅನ್ನೋದು ಲೆಕ್ಕ. ಇದ್ರ ಜೊತೆಗೂ ವಿವಿಧ ಆನ್ಲೈನ್ ಪೋರ್ಟಲ್ಗಳು ನಮ್ಮದು, ಇಂಥದ್ದೆಲ್ಲ 106 ಕೆಲಸ ಇರ್ತದೆ. ನೋಡಿ, ಈ ಥರದ್ದೆಲ್ಲ ಶಾಲೆದು ವ್ಯವಸ್ಥೆ ಕೆಲಸಗಳೇನೋ ನಿಜ. ಒಬ್ಬ ಶಿಕ್ಷಕನಿಗೆ ಇವೆಲ್ಲ ಮಾಡಬೇಕು ಅಂತ ನೀವು ಕೆಲಸ ಕೊಟ್ಬಿಟ್ರೆ ಅವನ ಮಗು ಜೊತೆ ಕಲಿಯುವಂಥ ಸಮಯ ಅನ್ನೋದು ಕಡಿಮೆ ಆಗಿಬಿಡ್ತದೆ. ಯಾವಾಗ ಶಿಕ್ಷಕ ಮಗು ಜೊತೆ ಕಳೆಯೋ ಸಮಯ ಕಡಿಮೆ ಆಗ್ತದೋ ಅಲ್ಲಿ ಕಲಿಕೆ ಮತ್ತು ಬೋಧನೆ ಅನ್ನೋದು ಹೇಗೆ ನಡೀತದೆ? ನೋಡಿ, ಸರ್ಕಾರ ಶಿಕ್ಷಕರಿಗೆ ಹೇಳ್ತಾರೆ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಿಸಿ ಅಂತ. ಆಮೇಲೆ ಅದೇ ಸರ್ಕಾರ ಅವ್ರನ್ನ ತರಗತಿಯಿಂದ ಆಚೆ ಕಳಿಸಿ ಸಮೀಕ್ಷೆ ಮಾಡಿ ಜನಗಣತಿ ಮಾಡಿ ಪಟ್ಟಿ ಪರಿಷ್ಕರಣೆ ಮಾಡಿ ಅಂದ್ಬಿಟ್ಟು ಆಮೇಲೆ ಕಲಿಕಾ ಮಟ್ಟ ಕಡಿಮೆ ಆಗಿದೆ ಯಾಕೆ ಅಂತ ಅದೇ ಶಿಕ್ಷಕರನ್ನ ಕೇಳಿದರೆ ಅವ್ರು ಏನು ಆನ್ಸರ್ ಕೊಡಬೇಕು? ಈಗ ಅಡುಗೆ ಮಾಡೋದನ್ನ ಮಾರ್ಕೆಟ್ಗೋ ಬ್ಯಾಂಕ್ಗೋ ಬಸ್ ಸ್ಟಾಪ್ಗೋ ಎಲ್ಲಿಗೋ ಕಳಿಸ್ಬಿಟ್ಟು ಆಮೇಲೆ ಅವನ್ನ ಮಧ್ಯಾಹ್ನದ ಊಟ ರೆಡಿ ಆಯಿತಾ ಅಂತ ಕೇಳ್ದಂಗೆ ಆಗಲ್ವ? ಅವನು ಇದನ್ನ ಮಾಡಲ ಅದನ್ನು ಮಾಡಲ. ನೋಡಿ, ಎಲ್ಲೋ ಒಂದು AC ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಸರ್ಕ್ಯುಲರ್ ಹೊಡೆಸ್ಬಿಟ್ರೆ ಮನೆ ಮನೆಗೂ ಭೇಟಿ ನೀಡಿ ನಿಗದಿತ ಅವಧಿಯಲ್ಲಿ SIR ಕೆಲಸನ ಪೂರ್ಣಗೊಳಿಸಿ ಅಂತ ಆದೇಶ ಮಾಡಿಬಿಟ್ರೆ ಆ ಶಿಕ್ಷಕರ ಸಾವಿರಾರು ಸಮಸ್ಯೆಗಳಿಗೆ ಎಲ್ಲಿ ಪರಿಹಾರ ಸಿಗ್ತದೆ? ಒಂದು ಮನೆ ಇಲ್ಲಿರ್ತದೆ, ಇನ್ನೊಂದು ಮನೆ ಎಲ್ಲೋ ಇರ್ತದೆ. ಅಲ್ಲಿಗೆ ಹೆಂಗೆ ಹೋಗಿ ಬರೋದು? ಒಬ್ಬೊಬ್ಬರೇ ಅಲ್ಲಿಗೆ ಹೋಗೋ ನಾಯಿಗಳು ಓಡಿಸ್ಕೊಂಬರ್ಬೋದು, ಅಥವಾ ಇನ್ನೇನೋ ಮಾನ ಪ್ರಾಣಕ್ಕೆ ಹಾನಿ ಆಗ್ಬೋದು. ಅಲ್ಲಿ ಹೋಗಿ ಬರೋಕ್ಕೆ ಸಾರಿಗೆ ವ್ಯವಸ್ಥೆ ಇರಲ್ಲ, ಅವ್ರ ಹತ್ರ ವೆಹಿಕಲ್ ಇರಲ್ಲ. ಆವಾಗ ಅವ್ರ ಗತಿ ಏನು? ಇವ್ರಿಗೆ ಎಷ್ಟೋ ಜನಕ್ಕೆ ವಾಶ್ರೂಮ್ ಸಮಸ್ಯೆಗಳಿರ್ತದೆ. ಅಂಥ ಟೈಮಲ್ಲಿ ಅವ್ರು ಹೆಂಗೆ ಅದನ್ನು ಇದು ಮಾಡ್ತಾರೆ? ಈ ಸರ್ಕ್ಯುಲರ್ನ ಎಲ್ಲೋ ಒಂದು AC ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಮನೆ ಮನೆಗೂ ಭೇಟಿ ನೀಡಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸ್ಬೇಕಂದ್ರೆ ಈ ಸಮಸ್ಯೆಗಳನ್ನ ಯಾರು ಚರ್ಚಿಸ್ತಾರೆ, ಯಾರು ಪರಿಹರಿಸ್ತಾರೆ, ಯಾರು ಅದನ್ನು ಕುಳಿತು ಕೇಳಬೇಕು? ನೋಡಿ, ಇತ್ತೀಚೆಗೆ ಈ ಮನೆ ಬಾಗಿಲ ಹತ್ರ ಬಂದ ನಾನು ಇಂಥ ಆಫೀಸರು, ಇಂಥ ಬ್ಯಾಂಕ್ ಆಫೀಸರು, ನನ್ನ ಡಿಪಾರ್ಟ್ಮೆಂಟವನು, ಕೊರಿಯರವನು, ಸಮೀಕ್ಷೆ ಸಿಬ್ಬಂದಿ ಅಂದ್ಬಿಟ್ಟು ಮನೆಯಲ್ಲಿರೋ ಹೆಣ್ಮಕ್ಳದ್ದು ಕತ್ತಲ್ಲಿರೋ ಚೈನ್ ಹೇಳ್ಕೊಂಡು ಹೋಗ್ಬಿಡೋದು, ರೇಪೇ ಮಾಡಿಬಿಡೋದು, ಮರ್ಡ್ರೆ ಮಾಡಿಬಿಡೋದು, ಇಂಥದ್ದೆಲ್ಲ ನ್ಯೂಸ್ಗಳು ಆಗ್ತಾಯಿದ್ದಾವೆ. ಇಂಥ ಟೈಮಲ್ಲಿ ನಮ್ಮ ಮೇಷ್ಟ್ರು ಹೋಗಿ ನಿಮ್ಮದು ಆಧಾರ್ ಕಾರ್ಡ್ ತೋರಿಸಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾರಾ? ಎಲ್ಲಿ ಹೇಳ್ತಾರೆ? ನೀನು ಯಾರಪ್ಪ ನನ್ನ ಆಧಾರ್ ಕಾರ್ಡ್ ಕೇಳೋಕ್ಕೆ? ನಮ್ಮ ಮನೆ ಡೀಟೇಲ್ಸ್ ನಿನಗೆ ಯಾಕೆ? ನೀನು ನಿಜವಾಗ್ಲೂ ಗೌರ್ಮೆಂಟ್ ಆಫೀಸರ? ನಾನು ನಿಮ್ಗೆ ಫಾರಮ್ ಕೊಡಲ್ಲ ಅಂತ ಹೇಳಿದರೆ ಆವಾಗ ಏನು ಮಾಡಬೇಕು? ನೋಡಿ, ಸರ್ಕಾರ ಈ ಥರದ ಕೆಲಸಗಳು ಮಾಡೋ ಮೊದಲು ಮನೆ ಮನೆಗೂ ಅಧಿಕೃತವಾಗಿ SMS ಕಳಿಸ್ಬೇಕು. ಹಿಂಗೆ ಬರ್ತಾರೆ, ಮಾಹಿತಿ ನೀಡಿ, ಇಂಥ ಹೆಸರವರು ಇಂಥ ಮೊಬೈಲ್ ನಂಬರವರು ಬರ್ತಾರೆ ಅನ್ನೋದು ಹೇಳ್ಬೇಕು. ಇದ್ರ ಜೊತೆಗೆ ಸ್ಥಳೀಯ ಘೋಷಣೆ ಮಾಡಬೇಕು, ಸಾರ್ವಜನಿಕ ಜಾಹೀರಾತು ಮಾಡಬೇಕು, ಪ್ರತಿಯೊಬ್ಬ ಸಿಬ್ಬಂದಿಗೂ QR ಪರಿಶೀಲಿತ ಗುರುತಿನ ಚೀಟಿ ಕೊಡಬೇಕು. ಇಲ್ಲಾಂದರೆ ಮನೆ ಬಾಗಿಲುವರೆಗೂ ಹೋಗಿ ಮೇಷ್ಟ್ರಿಗೆ ಅವಮಾನ ಆದರೆ ಅದು ಈ ನಾಗರಿಕ ಸಮಾಜಕ್ಕೆ ಅವಮಾನ ಅಲ್ವಾ?
ಇದರಿಂದ ಏನು ಉಪಯೋಗ ಆಗುತ್ತೆ? ನೋಡಿ, ಈ ಥರದ್ದು ಸಾವಿರಾರು ಸಮಸ್ಯೆಗಳು ಮೇಷ್ಟ್ರುಗಳು ಎದುರಿಸ್ತಾ ಇದ್ದಾರೆ. ಆದರೆ ಯಾರು ಇದನ್ನು ಕೇಳ್ತಾ ಇದ್ದಾರೆ? ಏನಾಯಿತು, ಸರಿ ಅದಕ್ಕೆ ಏನು ಮಾಡೋಣ ಅನ್ನೋ ಒಂದು ಮೇಲ್ವಿಚಾರಕರು ಕೂಡ ಬೇಕು. ನೋಡಿ, ಇವಾಗ ಎಷ್ಟೋ ಜನಕ್ಕೆ ಶೌಚಾಲಯಗಳಿಲ್ಲ. ಪಾಪ ಅವ್ರ ಗತಿ ಹೇಗೆ? ಎಷ್ಟೋ ಕಡೆ ಒಂದು ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಟೈಮ್ ಆಗಿದ್ರೆ ಆವಾಗ ಏನು ಮಾಡಬೇಕು ಪಾಪ ಅವರು? ನೋಡಿ, ಅವರು ಮಾನವ ದೇಹದ ಮೂಲಭೂತ ಅಗತ್ಯಗಳಿಗೆ ಏನು ಮಾಡಬೇಕು ಅನ್ನೋದು ಈ ಆದೇಶದಲ್ಲಿಲ್ಲ. ಅದೆಲ್ಲ ಯೋಚನೆ ಮಾಡಬೇಕು. ಎ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಇಷ್ಟು ದಿನದೊಳಗಡೆ ನೀವು ಇದು ಮಾಡಿಬಿಡ್ಬೇಕು ಅಂದರೆ ಆ ಫೀಲ್ಡ್ಗೆ ಹೋಗೋರು ಕಷ್ಟ ಏನಿದೆ, ತೊಂದರೆ ಏನಿದೆ, ಪ್ರಶ್ನೆ ಏನಿದೆ ಅಂತ ಕೇಳಿಸ್ಕೊಳ್ಳೋರು ಯಾರಪ್ಪ? ಎಲ್ಲೋ ಒಂದು ಮನೆ ಇರ್ತದೆ, ಒಬ್ಬ ಟೀಚರ್ನ, ಲೇಡಿ ಟೀಚರ್ನ ಕಳಿಸ್ಬಿಟ್ಟಿರ್ತಾರೆ. ಅವ್ರು ಆ ಮನೆ ಹುಡ್ಕೊಂಡು ಹೋಗೋಕ್ಕಾಗ್ತದ? ಗಾಡಿ ಇದ್ದರೆ ಓಕೆ, ಗಾಡಿ ಇಲ್ಲ, ಆಟೋನೂ ಇಲ್ಲ, ಬಸ್ ಇಲ್ಲೇ ಇಲ್ಲ ಅಂಥ ಜಾಗದಲ್ಲಿ ಮೊಬೈಲ್ ನೆಟ್ವರ್ಕು ಇಲ್ಲ ಅಂದರೆ ಅಕಸ್ಮಾತ್ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ತಗೋತಾರೆ? ನೋಡಿ, ಒಬ್ಬರೇ ಹೋಗ್ಬೇಕಾ? ಅವ್ರ ಜೊತೆ ಯಾರಾದರೂ ಗ್ರಾಮ ಸಹಾಯಕನೋ ಅಥವಾ ಪೊಲೀಸ್ ಏನಾದರೂ ಬೇಕಾ? ಇವಾಗ ಇವ್ರು ಹೋಗಿ ಬರ್ತಾರೆ, ಇವ್ರಿಗೇನಾದರೂ ಪ್ರಯಾಣ ಭತ್ಯೆ ಅನ್ನೋದನ್ನು ಮುಂಗಡವಾಗಿ ಕೊಡ್ತಾರೆ. ನೋಡಿ, ಎಲ್ಲ ಒಂದು ಮೊಬೈಲಲ್ಲಿ ನೋಡ್ಕೊಂಡು, ಮ್ಯಾಪ್ ನೋಡ್ಕೊಂಡು ಮಾತನಾಡಿದಷ್ಟು ಅಲ್ಲಿರಲ್ಲ. ಹಾವುಗಳಿರ್ತವೆ, ಹಸುಗಳಿರ್ತವೆ, ನಾಯಿಗಳಿರ್ತವೆ, ದರೋಡೆಕೋರರೇ ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಪಾಪ ಹೆಣ್ಮಕ್ಳು ಅಲ್ಲಿ ಲೇಡಿ ಟೀಚರ್ಸು ಎಷ್ಟೆಷ್ಟೋ ಕಷ್ಟಪಡ್ತಾರೆ. ಇನ್ನು ತುಂಬ ಜನ ಟೀಚರ್ಸ್ಗೆ ಶುಗರ್ ಇದೆ, ಬಿ ಪಿ ಇದೆ, ಥೈರಾಯ್ಡ್ ಇದೆ, ಸಂಧಿವಾತ ಇದೆ, ಹೃದಯ ಸಮಸ್ಯೆ ಇದೆ, ಏಜ್ ಆಗಿರ್ತದೆ, ನಿಶಕ್ತಿ ಇದ್ದೇ ಇರ್ತದೆ. ಅವ್ರಿಗೆ ಟೈಮ್ ಸರಿಯಾಗಿ ಫುಡ್ ಬೇಕು, ಮೆಡಿಸಿನ್ ಬೇಕು, ನಡೆಯೋಕ್ಕೂ ಆಗಲ್ಲ. ಇಲ್ಲ ಹೋಗ್ಬೇಕು, ಡೇಟಾ ತೊಗೊಂಬರ್ಬೇಕಂದ್ರೆ ಆತನ್ನು ಏನು ಮಾಡಬೇಕು? ಅವ್ನಿಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತು ಇಂಥ ಟೈಮ್, ಇಂಥ ಒತ್ತಡದಿಂದ. ಯಾರು ಆ ಒಂದು ಜವಾಬ್ದಾರಿನ ತಗೋತಾರೆ? ನೋಡಿ, ಇದೆಲ್ಲನೂ ಚರ್ಚೆ ಆಗಬೇಕಾಗಿರೋವಂಥದ್ದು, ಪರಿಹಾರ ಆಗಬೇಕಾಗಿರೋಂಥ ಪ್ರಶ್ನೆಗಳು. ಬಟ್ ಆ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಇದು ಮಾಡಿಲ್ಲ ಅಂದರೆ ತುಂಬ 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 ತಪ್ಪಾಗ್ತದೆ. ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಪಾಠನೇ ಮಾಡಲ್ಲ, ಮೇಸ್ಟ್ರೇ ಬರಲ್ಲ, ಬೇರೆ ಯಾವುದೋ ಕೆಲಸದ ಕಡೆ ಹೋಗ್ತಾ ಇದ್ದಾರೆ ಅಂತೇನಾದರೂ ಪೇರೆಂಟ್ಸಿಗೆ ಮನಸ್ಸಿಗೆ ಬಂದುಬಿಟ್ರೆ, ಕಷ್ಟ ಆದರೂ ಪರವಾಗಿಲ್ಲ, ಸಾಲ ಆದರೂ ಪರವಾಗಿಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಸೇರಿಸೋಣ ಅನ್ನೋದು ಬಂದುಬಿಟ್ರೆ ಸರ್ಕಾರಿ ಶಾಲೆಗಳ ಗತಿ ಏನು? ಯಾವಾಗ ವಿದ್ಯಾರ್ಥಿಗಳ ಪ್ರವೇಶಾತಿ ಪ್ರಮಾಣ ಕಮ್ಮಿ ಆಗ್ತದೋ ಇನ್ನೊಂದು ಸ್ಕೂಲ್ ಜೊತೆ ವಿಲೀನ ಮಾಡ್ತೀರಿ, ಇಲ್ಲಾಂದರೆ ಆ ಸ್ಕೂಲ್ನೇ ಮುಚ್ಚಿಬಿಡ್ತೀರಿ. ನೋಡಿ, ಒಂದು ಊರಿನ ಒಂದು ಸ್ಕೂಲ್ ಮುಚ್ಚೋದು ಆ ಇಡೀ ಊರಿನ ಭವಿಷ್ಯತ್ತನ್ನೇ ಬಾಗಿಲಾಕಿ ಮುಚ್ಚಿದಂಗೆ ಆಗ್ಬಿಡ್ತದೆ. ನೋಡಿ, ನಾನು ನಿಮ್ಮ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ASER 2024 ಪ್ರಕಾರ ಕರ್ನಾಟಕ ಗ್ರಾಮೀಣ ವರದಿ ಥರ 2ನೇ ಕ್ಲಾಸಲ್ಲಿ ಮಕ್ಕಳು 65.5% ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, 34.5% ಪ್ರೈವೇಟ್ ಸ್ಕೂಲಲ್ಲಿದ್ದರು. ಇವಾಗ 9ರಿಂದ 43.9ರಿಂದ 2024ರಲ್ಲಿ 50 ಕೇಳಿದೆ. ಯಾವುದರಲ್ಲಿ? ಪ್ರೈವೇಟ್ ಸ್ಕೂಲಲ್ಲಿ. ಮತ್ತು ಕೆಲವು ಕಡೆ ಎಲ್ಲ ಗುರ್ತಿಸೋಕ್ಕೆ ಆಗಲಿಲ್ಲ. ಯಾವಾಗ ಈ ರೀತಿ ಮಕ್ಕಳದ್ದು ದಾಖಲಾತಿ ಪ್ರಮಾಣ ಅನ್ನೋದು ಕಡಿಮೆ ಆಗ್ತದೋ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥದ್ದು, ಇನ್ನೊಂದು ಶಾಲೆ ಜೊತೆ ವಿಲೀನ ಮಾಡುವಂಥದ್ದು ಜಾಸ್ತಿ ಆಗ್ಬಿಡ್ತದೆ. ಇದರಿಂದ ದುರ್ಬಲ ವರ್ಗದ ಮಕ್ಕಳು, ಯಾರು ದೀನರು, ದಲಿತರು, ಅಲ್ಪಸಂಖ್ಯಾತರು, ಬಡವ್ರ ಮಕ್ಕಳು ಸರ್ಕಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಸೌಲಭ್ಯ ಸಿಗಲ್ಲ. ಅವರು ಓದು ಬರಹದಿಂದ ದೂರ ಆಗಿಬಿಡ್ತಾರೆ. ಅವಕಾಶ ಸಿಗಲ್ಲ, ಪ್ರೇರಣೆ ಸಿಗಲ್ಲ. ಆ ವರ್ಗನೇ ಮುಖ್ಯವಾಹಿನಿಗೆ ಬರದೆ ದೂರ ಉಳ್ಕೊಂಡ್ಬಿಡ್ತದೆ. ಇದು ಶೈಕ್ಷಣಿಕ ಹಿನ್ನೆಲೆ ಅಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದ ಸಿದ್ಧಾಂತಕ್ಕೆ ಧಕ್ಕೆ ಆಗ್ತದೆ, ರಾಷ್ಟ್ರ ಪ್ರಗತಿಗೆ ಧಕ್ಕೆ ಆಗ್ತದೆ. ನೋಡಿ,
ಯುನಿಸೆಫು ಯುನೆಸ್ಕೋ ವರದಿಗಳು ಬಂದ ಮೇಲೆ ಈ ಥರ ಆಗ್ತಾ ಇರೋದನ್ನು ತುಂಬ ಉಲ್ಲೇಖಿಸಿದೆ. ಟೀಚರ್ ಇಲ್ಲ, ಪಾಠ ಕಡಿಮೆ, ಪೇರೆಂಟ್ಸಿಗೆ ಸ್ಕೂಲುಗಳ ಮೇಲೆ ಕಾನ್ಫಿಡೆನ್ಸು ಹೊರಟೋಯ್ತು, ಅಡ್ಮಿಷನ್ ರೇಟೇ ಕಡಿಮೆ ಆಗೋಯ್ತು, ಅಡ್ಮಿಷನ್ ಇಲ್ಲ ಅಂದ್ಬಿಟ್ಟು ಸ್ಕೂಲ್ ಮುಚ್ಚೋದು, ಇಂಥದ್ದು ಗ್ರಾಮಕ್ಕೆ ತುಂಬ ಕಷ್ಟದ ದಿನಗಳನ್ನ ಮಾಡ್ತದೆ. ಕೆಲವು ಕಡೆ ಬೇರು ಒಣಗಿಸಿ ಮರಕ್ಕೆ ಹಸಿರು ಬಣ್ಣ ಬಳಿದರೆ ಅದು ಅಭಿವೃದ್ಧಿ ಆಗಲ್ಲಪ್ಪ. ನೋಡಿ, ಸಂವಿಧಾನದ ಅನುಚ್ಛೇದ 21A ಹೇಳ್ತದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕು. ಅದು 6ರಿಂದ 14 ವರ್ಷದ ಮಕ್ಕಳಿಗೆ. ಇದೇನು ಸರ್ಕಾರ ಜನರಿಗೆ ಕೊಡೋ ದಾನ ಅಲ್ಲಪ್ಪ, ಇದು ಮೂಲಭೂತ ಹಕ್ಕು. ನೋಡಿ, ಈ ಥರದ ಕೆಲಸಗಳಿಂದ ಆ ಹಕ್ಕಿಗೆ ಧಕ್ಕೆ ಅನ್ನೋದು ಆಗ್ತಾಯಿದೆ. ಮತ್ತು ರಾಜ್ಯದ ನಿರ್ದೇಶಕ ತತ್ವಗಳಲ್ಲಿ ಅನುಚ್ಛೇದ 45 ಹೇಳ್ತದೆ, ಬಾಲ್ಯ ಪೂರ್ವ ಆರೈಕೆ ಮತ್ತು ಶಿಕ್ಷಣದ ಹೊಣೆಗಾರಿಕೆಯನ್ನು ಒತ್ತಿ ಹೇಳ್ತದೆ. ಅನುಚ್ಛೇದ 46 ದುರ್ಬಲ ವರ್ಗಗಳು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನು ವಿಶೇಷ ಕಾಳಜಿಯಿಂದ ಉತ್ತೇಜಿಸಬೇಕು ಅಂತ ಹೇಳ್ತದೆ. ಈ ಥರ ಆಗ್ತಾಯಿದ್ರೆ ಎಲ್ಲಿ ಉತ್ತೇಜನೆ? ಇನ್ನು RTA ಕಾಯ್ದೆ 2009 ನೋಡೋಣ. ಅದರಲ್ಲಿ ಕಲಂ 27 ಹೇಳ್ತದೆ, ಯಾವುದೇ ಶಿಕ್ಷಕರನ್ನು ಶಿಕ್ಷಣೇತರ ಉದ್ದೇಶಗಳಿಗೆ ನಿಯೋಜಿಸಬಾರ್ದು ಅಂತ. ಇಲ್ಲಿ ನೋಡಿದರೆ ಎಲ್ಲ ಕೆಲಸಕ್ಕೂ ಟೀಚರ್ಸ್ನೇ ಕಳಿಸ್ತಾ ಇದ್ದೀರಿ. ಆಮೇಲೆ ಟೀಚರ್ಸ್ನೇ ಪ್ರಶ್ನಿಸ್ತಾ ಇದ್ದೀರಿ, ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ಯಾಕೆ ಒಂದು ಪಾಸಿಂಗ್ ರೇಟ್ ಕಡಿಮೆ ಆಗಿದೆ ಅಂತ. ಹೆಂಗೆ, ಯಾವ ರೀತಿ ಆ ಟೀಚರ್ ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ? ನೋಡಿ, RTA ಕಾಯ್ದೆ ಪ್ರಕಾರ ಬೋಧನಾ ದಿನ ಮತ್ತು ಗಂಟೆಗಳಿಗೂ ಒಂದು ತತ್ವನ ರೂಪಿಸಿದೆ. ಕನಿಷ್ಠ 200 ಕಾರ್ಯದಿನಗಳಿರಬೇಕು, 800 ಬೋಧನಾ ಗಂಟೆಗಳಿರಬೇಕು ಅಂತ. ಇನ್ನು ಪ್ರಾಥಮಿಕ ಹಂತದಲ್ಲಿ 220 ಕಾರ್ಯದಿನಗಳಿರಬೇಕು, 1000 ಬೋಧನಾ ಗಂಟೆಗಳಿರಬೇಕು ಅಂತ. ಈ ಥರ ಬೇರೆ ಕೆಲಸದ ಮೇಲೆ ಆಗ್ತಾಯಿದ್ರೆ ಅವರು ಅದನ್ನು ಹೆಂಗೆ ನಿರ್ವಹಿಸೋದು, ಹೆಂಗೆ ನೆರವೇರಿಸೋದು? ನೋಡಿ, ಸುಪ್ರೀಂ ಕೋರ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ಈ ಸೆಂಟ್ ಮೇರೀಸ್ ಸ್ಕೂಲ್ಗೂ ಒಂದು ಕೇಸ್ ನಡೀತದೆ. ಅದಕ್ಕೆ ಡಿಸೆಂಬರ್ 6, 2007 ಒಂದು ತೀರ್ಪು ಕೊಡ್ತದೆ. ಇದು ಉಲ್ಲೇಖಾರ್ಹ ತೀರ್ಪು. ನೋಡಿ, ಇದರಲ್ಲಿ ಶಿಕ್ಷಕರನ್ನ ಈ ರೀತಿ ಬಳಸೋದ್ರಿಂದ ಪಾಠ ಫಲಿತಾಂಶ ಮಕ್ಕಳ ಅವಕಾಶಗಳಿಗೆ ಹಾನಿ ಆಗ್ತದೆ ಅಂತ ಹೇಳ್ತು. ಮತ್ತು ಶಿಕ್ಷಕರನ್ನ ಬೋಧನಾ ದಿನ ಮತ್ತು ಬೋಧನಾ ಸಮಯದಲ್ಲಿ ಬೇರೆ ಕೆಲಸಕ್ಕೆ ಬಳಸಬಾರ್ದು. ಅಗತ್ಯ ಇದ್ದರೆ ರಜೆ, ಬೋಧನೇತರ ದಿನ, ಬೋಧನೇತರ ಸಮಯದಲ್ಲಿ ಬಳಸಬೇಕು. ಅದು ಬೋಧನೇತರ ಸಿಬ್ಬಂದಿಯನ್ನು ಕಾನೂನು ಅನುಮತಿಸುವಂತೆ ಮಾಡಬೇಕು ಅಂತ. ಇದಕ್ಕೆಲ್ಲ ಆದೇಶಗಳಿದ್ರೂ ಕೂಡ ಇವತ್ತಿಗೂ ಟೀಚರ್ಸನ್ನು ಈ ಎಲ್ಲ ಕೆಲಸಕ್ಕೆ ಬಳಸ್ತಾನೆ ಇದ್ದಾರೆ. ಇನ್ನು ಚುನಾವಣೆ ಆಯೋಗದ ನಿಯೋಜನೆ ಬಗ್ಗೆ ಕೆಲವು ಸೂಚನೆಗಳು ಅದು ನೋಡೋಣ. ನೋಡಿ, ಈಗ BLOಗಳಲ್ಲಿ ಟೀಚರ್ಗಳದ್ದೇ ದೊಡ್ಡ ಸಂಖ್ಯೆ. ಆಮೇಲೆ ಶಿಕ್ಷಕರನ್ನ ಬಳಸಿದರೆ DO, FRO ರಜೆ ಕೊಡಬೇಕು. ಬೋಧನೇತರ ದಿನ ಮತ್ತು ಬೋಧನೇತರ ಸಮಯನ ನಿಗದಿಪಡಿಸ್ಬೇಕು. ಅರ್ಜಿ ಕೊಡೋಕ್ಕೂ ಅರ್ಜಿ ಸ್ವೀಕರಿಸೋಕ್ಕೂ ಶಾಲಾ ಸಮಯ ಮುಗಿದ ನಂತರ 1 ಗಂಟೆ ನಿರ್ದಿಷ್ಟಪಡಿಸ್ಬೇಕು. ವಿಶೇಷ ಅಭಿಯಾನ ದಿನಗಳನ್ನ ರಜಾದಲ್ಲಿ ಇಡಬೇಕು. ಮನೆ ಪರಿಶೀಲನೆ ಮತ್ತು ಸಮಯದ ನಂತರ ರಜಾ ದಿನದಲ್ಲಿ ನಡೆಸಬೇಕು. ಅಗತ್ಯವಿದ್ದರೆ ಪರಿಷ್ಕರಣೆ ಅವಧಿನ ವಿಸ್ತರಿಸಿ ಬೋಧನಾ ಸಮಯಕ್ಕೆ ಹಾನಿ ಮಾಡಬಾರ್ದು ಅಂತ. ನೋಡಿ, ಅಲ್ಲೂ ಒಂದು ಕೊನೆಯ ಲೈನ್ ಇದೆ, ಗಡುವನ್ನು ವಿಸ್ತರಿಸ್ಬೋದು ಆದರೆ ಮಗುವಿನ ಪಾಠವನ್ನು ಕುಗ್ಗಿಸಬಾರ್ದು. ಈ ಕಡೆ ಎಲೆಕ್ಷನ್ ಡ್ಯೂಟಿಗೆ ನಿರ್ವಹಿಸೋದು ಸರ್ಕಾರ, ಮತ್ತು ಮಗುವಿನ ಪಾಠನ ಕುಗ್ಗಿಸ್ಬೋದು ಅನ್ನೋದು ಸರ್ಕಾರ. ಮೇಷ್ಟ್ರು ಹೆಂಗೆ ಎರಡು ಕೆಲಸನ ಮಾಡೋದು? ಮೇಷ್ಟ್ರನ್ನ ಇದು ಒಂಥರ ಒತ್ತಡ ಹೇರ್ದಂಗೆ ಆಗೋಲ್ವಾ? ನೋಡಿ, ಜನಪ್ರತಿನಿಧಿತ್ವ ಕಾಯ್ದೆ 1950 ಸೆಕ್ಷನ್ 13B(2)
ಅದ್ರ ಪ್ರಕಾರ ಮತದಾರರ ಪಟ್ಟಿ ಸಿದ್ಧತೆ ಮತ್ತು ಪರಿಷ್ಕರಣೆಗೆ ಅಗತ್ಯ ವ್ಯಕ್ತಿಗಳನ್ನ ಬಳಸ್ಬೋದು ಅಂತಿದೆ. ಅದರಲ್ಲೇ ಕಲಂ 13CC ಪ್ರಕಾರ ಮತದಾರ ಪಟ್ಟಿ ಮತ್ತು ಚುನಾವಣಾ ಕೆಲಸದಲ್ಲಿ ನೇಮಕವಾದ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಅವಧಿಯಲ್ಲಿ ಚುನಾವಣಾ ಆಯೋಗದ ನಿಯಂತ್ರಣ, ಮೇಲ್ವಿಚಾರಣೆ, ಶಿಸ್ತಿನಡಿ ನಿಯೋಜಿತರಾಗ್ತಾರೆ ಅಂತಿದೆ. ಮತ್ತು ಅದೇ ಸೆಕ್ಷನ್ 29ರಲ್ಲಿ ಸ್ಥಳೀಯ ಪ್ರಾಧಿಕಾರಗಳ ಸಿಬ್ಬಂದಿಯನ್ನು ಲಭ್ಯ ಮಾಡುವ ವ್ಯವಸ್ಥೆ ಬಗ್ಗೆ ಹೇಳ್ತದೆ. ಸೆಕ್ಷನ್ 32ರಲ್ಲಿ ಮತದಾರ ಪಟ್ಟಿಯ ಕೆಲಸದಲ್ಲಿ ಅಧಿಕೃತ ಕರ್ತವ್ಯ ಉಲ್ಲಂಘನೆಗೆ ದಂಡನಾತ್ಮಕ ಪರಿಣಾಮನೂ ಕೂಡ ಮಾಡ್ತದೆ. ಈ ಎಲ್ಲರ ಪ್ರಕಾರ ESI ಮಾರ್ಗಸೂಚಿ ಪ್ರಕಾರ ಕಾನೂನು ಹಕ್ಕು ಅಂದರೆ ಕರ್ತವ್ಯದಿಂದ ಓಡಿ ಹೋಗೋದಲ್ಲ, ಕರ್ತವ್ಯಗಳ ನಡುವೆ ಸಂವಿಧಾನಬದ್ಧ ಸಮತೋಲನೆಯನ್ನು ಕೇಳೋದು. ಮತ್ತು ಇದಕ್ಕೆ ಅವು ಸಾಕಷ್ಟು ವಾದ ವಿವಾದಗಳು ಈವರೆಗೂ ನಡೀತಾನೇ ಇದೆ. ಈಗ ಶಿಕ್ಷಕರ ಸಾಮರ್ಥ್ಯವೇ ಅವರಿಗೆ ಶಿಕ್ಷೆ ಆಗಬಾರ್ದು. ನೋಡಿ, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಉತ್ತಮ ದಾಖಲೆ ಬರೆಯಬಲ್ಲಿದ್ದಾವ, ಅವ್ರನ್ನ ಜನಗಣತಿ ಕಳಿಸಿ ರೋಗಿಗಳನ್ನ ಸಾಯಿಸೋಕ್ಕಾಗುತ್ತಾ, ಕಾಯಿಸೋಕ್ಕಾಗುತ್ತಾ? ಈಗ ನ್ಯಾಯಾಧೀಶರನ್ನ ಅವ್ರಿಗೆ ಜ್ಞಾನ ಇದೆ ಅಂದ್ಬಿಟ್ಟು ಸರ್ಕಾರಿ ಒಪ್ಪಂದ ಪರಿಶೀಲನೆ ಕಳಿಸಿ ಪ್ರಕರಣಗಳನ್ನ ಬಾಕಿ ಬಿಡೋಕ್ಕಾಗುತ್ತಾ? ಹಿಂಗಾಗಿ ಟೀಚರ್ಸದ್ದು ಅವ್ರನ್ನ ನಿಯೋಜಿಸಿರೋದೇ ಅಂಥ ಕೆಲಸಕ್ಕೆ, ಅದರಲ್ಲಿ ಅವ್ರನ್ನ ಬಳಸಬೇಕು. ಅದರ ಜೊತೆಗೆ ಇನ್ನೂ ಸಾಕಷ್ಟು ಇರ್ತದೆ. ಏನೋ ಪೌಷ್ಟಿಕ ಆಹಾರ, ಸುರಕ್ಷಿತ ದಿನಚರಿ, ಸ್ನೇಹ, ಭಾಷಾ ಬೆಳವಣಿಗೆ, ಸಾಮಾಜಿಕ ಸಮಾನತೆ, ಸರ್ಕಾರದ ಜೊತೆ ಅವ್ರದ್ದೇ ಮೊದಲ ಸಂಪರ್ಕ, ಬಡತನದಿಂದ ಹೊರಬರೋ ದಾರಿನೂ ಅವರೇ ತೋರಿಸ್ತಾರೆ. ಶಿಕ್ಷಣ ಕುಂಠಿತ ಆದಾಗ ಪರಿಣಾಮ ಏನು, ಕಲಿಕೆಯ ಅಂತರ ಹೆಚ್ಚಾದರೆ ಏನು ಮಾಡಬೇಕು, ಪ್ರೈವೇಟ್ ಟ್ಯೂಷನ್ ಪಡೆಯೋರು ಮುಂದೆ ಹೋದ್ರತ್ತ, ಬಡವ್ರು ಹಿಂದೆ ಬೀಳ್ತಾರೆ. ಈ ಥರದ್ದು 10 ಪ್ರಶ್ನೆಗಳಿಗೆ ಒಂದು ಉತ್ತರನ ಕಲ್ಪಿಸ್ಬೇಕಂದ್ರೆ ಟೀಚರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಆ ಥರ ಬೆಳಿಗ್ಗೆ ಹೇಳ್ಬಿಟ್ಟು ಮಧ್ಯಾಹ್ನ 400 ಫಾರಮ್ ತಗೊಂಡೋಗಿ ಮನೆ ಸುತ್ತಿ ಅಂತ ಅವ್ರನ್ನ ಕಳಿಸಿದ್ರೆ ಆ ಘೋಷಣೆಗೆ ಒಂದು ಗೌರವ ಅನ್ನೋದು ಸಿಗ್ತದ. ನೋಡಿ, ಇವಾಗ ಈ ಸಮೀಕ್ಷೆಗಳು, ಗಣತಿಗಳು ಇದು ನಡೀತಾನೆ ಇದೆ. ಯಾಕೆ ಶಾಶ್ವತ ಜನಸೇವಾ ಕ್ಷೇತ್ರದ ಸಿಬ್ಬಂದಿ ದಳ ಅನ್ನೋದನ್ನು ಮಾಡಬಾರ್ದು? ಪ್ರತಿ ಜಿಲ್ಲೆಯಲ್ಲೂ ಚುನಾವಣೆ, ಸಮೀಕ್ಷೆ, ಜನಗಣತಿ, ವಿಪತ್ತು ಮಾಹಿತಿ, ಕಲ್ಯಾಣ ಯೋಜನೆಗಳ ಪರಿಶೀಲನೆ ಇಂಥದ್ದು ಅವ್ರ ಮೂಲಕ ಮಾಡಿಸ್ಬೋದಲ್ವ? ಈಗ ನಿರುದ್ಯೋಗಿ ಪದವೀಧರರ ಪ್ರಮಾಣಿತ ತಾತ್ಕಾಲಿಕ ಉದ್ಯೋಗ ಅವ್ರನ್ನೆಲ್ಲ ಇಂಥದ್ರಲ್ಲಿ ಬಳಸ್ಬೋದು. ಉದ್ಯೋಗ ಸೃಷ್ಟಿನೇ ಆಗುತ್ತೆ, ಕೆಲಸ ಮುಗೀತದೆ. ಕೋಟ್ಯಾಂತರ ರೂಪಾಯಿನ ಬಳಸೋದು, ಶಿಕ್ಷಕರಿದ್ದಾರೆ ಅಂದ್ಬಿಟ್ಟು ಫ್ರೀಯಾಗಿ ಅವ್ರನ್ನೇ ಬಳಸ್ಕೊಳ್ಳೋದು ಸರಿನಾ? ನೋಡಿ, ಯಾವುದಕ್ಕೆ ಆದರೂ ಮೊದಲೇ ಟೀಚರ್ನೇನೆ ಇದು ಮಾಡ್ಕೊಳ್ಳೋದಲ್ಲ. ಬೇರೆ ಎಲ್ಲ ಸಿಬ್ಬಂದಿ, ಪಂಚಾಯತ್ ರಾಜು, ಕಂದಾಯ ಇಲಾಖೆ, ನಗರ ಸ್ಥಳೀಯ ಸಂಸ್ಥೆಗಳು, ವಿವಿಧ ಮಂಡಳಿ ನಿಗಮಗಳು, ಬೋಧನೇತರ ಸಿಬ್ಬಂದಿಗಳು, ಡೇಟಾ ಎಂಟ್ರಿ ಮಾಡೋರು, ಇಂಥವ್ರನ್ನೆಲ್ಲ ಅವು ಬಳಸಬೇಕು. ಅವ್ರು ಸಿಗಲಿಲ್ಲ ಅಂದಾಗ ಶಿಕ್ಷಕರನ್ನ ಬಳಸಬೇಕು. ನೋಡಿ, ಒಂದೇ ಮೇಷ್ಟ್ರಿದ್ರೆ ಅವ್ರನ್ನ ಕಳಿಸ್ಬಿಡೋದಾಗಲಿ, ಇಬ್ಬರೇ ಮೇಷ್ಟ್ರಿದ್ರೆ ಅವ್ರನ್ನ ಕಳಿಸ್ಬಿಡೋದಾಗಲಿ. ಜಾಸ್ತಿ ಜನ ಮೇಷ್ಟ್ರಿದ್ರು ಕೂಡ 50% ಮೀರಬಾರ್ದು. 9ರಿಂದ 12ನೇ ತರಗತಿ ಬೋಧನೆ ಮಾಡೋರ್ನ ಇದರಿಂದ ಹೊರಗಡೆ ಇಡಬೇಕು. ಈ ಥರ ಮಾಡಬೇಕು. ನೋಡಿ, ECI ಸೂಚನೆ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದ್ರೆ, ರಜೆ, ಭಾನುವಾರ, ಬೋಧನಾ ಸಮಯದ ನಂತರ ಅಥವಾ ಅಧಿಕೃತವಾಗಿ ರೂಪಿಸಿದ ಪರ್ಯಾಯ ವೇಳೆಯಲ್ಲಿ ಮಾತ್ರ ಕೆಲಸ ದೊಡ್ಡವಿದ್ದರೆ ಗಡುವು ವಿಸ್ತರಿಸಬೇಕು, ತರಗತಿನ ರದ್ದು ಮಾತ್ರ ಮಾಡಬಾರ್ದು ಅಂತ. ಆ ಜೊತೆಯಲ್ಲಿ ಗರ್ಭಿಣಿಯರು, ಅಂಗವಿಕಲರು, ಗಂಭೀರ ಕಾಯಿಲೆ, ವೈದ್ಯಕೀಯ ಮಿತಿ ಇರೋರಿಗೆಲ್ಲ ವಿನಾಯಿತಿ ಕೊಡಬೇಕು. ಹೆಂಗಸರಾದರೆ ಇಬ್ಬಿಬ್ಬರದು ಒಂದು ತಂಡ ಮಾಡಬೇಕು. ಆಮೇಲೆ ಅಲ್ಲಿ ಬೀದಿ ನಾಯಿಗಳ ಅಪಾಯ ಸ್ಥಳಗಳನ್ನ ಇದನ್ನೆಲ್ಲ ಮೊದಲೇ ಗುರುತು ಮಾಡಬೇಕು. ಇವಾಗ ಕರ್ತವ್ಯದಲ್ಲೇ ಇದ್ದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಕರ್ತವ್ಯದ ವಿಮೆ ಹಾಕಬೇಕು. ಅಪಘಾತ, ದಾಳಿ ಪರಿಹಾರದ ಸ್ಪಷ್ಟ ಆದೇಶ ಬರಬೇಕು.
ಸುರಕ್ಷಿತ ಸಾರಿಗೆ ಅನ್ನೋದಿರಬೇಕು. ಶೌಚಾಲಯ, ಕುಡಿಯೋ ನೀರನ್ನು ಇಂಥದ್ದನ್ನು ಅವ್ರಿಗೆ ಇಂಥ ಕಡೆ ಸಿಗುತ್ತೆ ಇಂಥದ್ದು ಅವ್ರಿಗೆ ತಿಳಿಸ್ಬೇಕು. ಜೊತೆಗೆ ಸಿಬ್ಬಂದಿ ಫೋಟೋ, QR ಕೋಡು, ಸಹಾಯವಾಣಿ ಹೊಂದಿರೋ ಗುರುತಿನ ಚೀಟಿನ ಕೊಡಬೇಕು. ಆವಾಗ ಜನರಿಗೂ ಅದ್ರ ಮೇಲೆ ಬರ್ತದೆ. ಅದಕ್ಕೆ ಮೊದಲೇ SMS ಕೊಡೋದು, ಪತ್ರಿಕಾ ಪ್ರಕಟಣೆ ಕೊಡೋದು ಇದೆಲ್ಲ ನಡಿಬೇಕು. ಇದರ ಜೊತೆಗೆ ಡಿಜಿಟಲ್ ಸ್ವಯಂ ಸೇವೆ, ಡಿಜಿಟಲ್ ಹೊರಗುಳಿಕೆ ಅನ್ನೋದು ಬೇಡ. ಗಣಕೀಕರಣ ಅಂದರೆ ನಾಗರಿಕನ್ನ ವ್ಯವಸ್ಥೆಯಿಂದ ಹೊರಗೆ ತಳ್ಳೋದಲ್ಲಪ್ಪ, ಅನಗತ್ಯ ಮರು ಮಾಹಿತಿನ ಕೇಳೋದನ್ನು ಕಡಿಮೆ ಮಾಡೋವಂಥದ್ದು. ಮತ್ತು ಈಗ ಕಲಿಕಾ ನೆಕ್ಸ್ಟ್ ಲೆಕ್ಕಪತ್ರ ನೋಡಿ, ಈ ಥರ ಮೇಷ್ಟ್ರುಗಳನ್ನೆಲ್ಲ ಬೇರೆ ಹೊರಗಡೆ ಕೆಲಸಕ್ಕೆ ಕಳಿಸ್ಬಿಟ್ಟು ಆಮೇಲೆ ನಷ್ಟವಾದ ಗಂಟೆಗಳಿಗೆ ಪರಿಹಾರ ತರಗತಿ, ಅತಿಥಿ ಶಿಕ್ಷಕ ಅಥವಾ ಪರ್ಯಾಯ ಶಿಕ್ಷಕರ ವ್ಯವಸ್ಥೆ ಕಡ್ಡಾಯವಾಗಿ ಮಾಡಬೇಕು. ನಾವಿವಾಗ ದುಡ್ಡನ್ನು ಆಡಿಟ್ ಮಾಡ್ತೀವಿ, ಮಕ್ಕಳ ಸಮಯದ ಆಡಿಟ್ ಯಾಕೆ ಮಾಡಬಾರ್ದು? ಇದರ ಜೊತೆಗೆ ನಮ್ಮ ರಾಜ್ಯ ಸಚಿವ ಸಂಪುಟ ಒಂದು ಸ್ಪಷ್ಟ ನೀತಿಯನ್ನು ರೂಪಿಸಬೇಕು. ಶಿಕ್ಷಣ ಇಲಾಖೆ, ಮುಖ್ಯ ಚುನಾವಣಾಧಿಕಾರಿ, ರಾಜ್ಯ ಚುನಾವಣೆ ಆಯೋಗ, ಕಂದಾಯ ಇಲಾಖೆ, ಸಿಬ್ಬಂದಿ ಇಲಾಖೆ ಒಂದೇ ಚೌಕಟ್ಟಲ್ಲಿ ಮಾಡಬೇಕು. ಈ ಇಲಾಖೆ ಹೇಳಿದ್ದು ಬೇರೆ, ಆ ಇಲಾಖೆ ಹೇಳಿದ್ದು ಬೇರೆ ಅಂತ ಎಲ್ಲರೂ ಶಿಕ್ಷಕರ ಮೇಲೆ ಬೀಳಬಾರ್ದು. ನೋಡಿ, ಒಬ್ಬ ಸಮನ್ವಯ ಅಧಿಕಾರಿ, ಒಂದೇ ಆ್ಯಪು, ಒಂದೇ ತರಬೇತಿ, ಒಂದೇ ಆದೇಶ, ಒಂದು ದೂರು ವ್ಯವಸ್ಥೆ ಅಂತಿದ್ದರೆ ಶಿಕ್ಷಕರು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ, ಒತ್ತಡ ಆಗಲ್ಲ, ತೊಂದರೆ ಆಗಲ್ಲ. ನೋಡಿ, ಪ್ರಜಾಪ್ರಭುತ್ವದ ಶುದ್ಧ ಮತದಾರರ ಪಟ್ಟಿ ಬೇಕು, ಸಾಮಾಜಿಕ ನ್ಯಾಯಕ್ಕೆ ನಿಖರ ಸಮೀಕ್ಷೆ ಬೇಕು, ಯೋಜನೆಗಳಿಗೆ ವಿಶ್ವಾಸಾರ್ಹ ಅಂಕಿ ಅಂಶ ಬೇಕು. ಆದರೆ ರಾಷ್ಟ್ರದ ಭವಿಷ್ಯತ್ತಿಗೆ ಶಿಕ್ಷಕರಿರೋ ತರಗತಿನೂ ಬೇಕು. ಒಂದು ಕೈಯಲ್ಲಿ ಮತದಾರ ಪಟ್ಟಿ, ಇನ್ನೊಂದು ಕೈಯಲ್ಲಿ ಮಕ್ಕಳ ಪಠ್ಯಪುಸ್ತಕ, ಆಡಳಿತ ಎರಡನ್ನೂ ಮಾಡಬೇಕು ಅಂದರೆ ಒಂದನ್ನು ಕೆಳಗಡೆ ಹಾಕೋಕ್ಕೂ ಆಗಲ್ಲ, ಹಿಡ್ಕೊಳಕ್ಕೂ ಆಗಲ್ಲ. ಪಾಪ ಶಿಕ್ಷಕರು ಒದ್ದಾಡ್ತಾರೆ. ನೋಡಿ, ಶಿಕ್ಷಕರು ರಾಷ್ಟ್ರ ಸೇವೆ ಮಾಡೋಕ್ಕೆ ರೆಡಿ ಇದ್ದಾರೆ. ಅವರು ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದರು, ಎಲೆಕ್ಷನ್ಗಳ ಟೈಮಲ್ಲಿ ಕೆಲಸ ಮಾಡಿದರು, ಜನಗಣತಿ ಟೈಮಲ್ಲಿ ಕೆಲಸ ಮಾಡಿದರು, ಪ್ರವಾಹ, ಬರ, ಆರೋಗ್ಯ ಅಭಿಯಾನಗಳಲ್ಲೂ ಕೆಲಸ ಮಾಡಿದರು. ಪ್ರತಿಯೊಂದು ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಮೊದಲು ಜ್ಞಾಪಕ ಆಗೋದೇ ಟೀಚರು. ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಬಿತ್ತೋ ಕಾಲದಲ್ಲಿ ರೈತನ್ನ ಊರಿನ ಲೆಕ್ಕ ಬರೆಯೋಕ್ಕೆ ಕಳಿಸಿದ್ರೆ ಕೊಯ್ಲಿನ ಕಾಲದಲ್ಲಿ ಖಾಲಿ ಹೊಲನೇ ಉತ್ತರ ಕೊಡಬೇಕಾಗುತ್ತೆ. ಆ ಥರ ಟೀಚರನ್ನು ಆದಷ್ಟು ಬೇರೆ ಕೆಲಸಕ್ಕೆ ನಿಯೋಜಿಸೋದನ್ನ ಕಡಿಮೆ ಮಾಡಬೇಕು. ಶಿಕ್ಷಕರನ್ನ ತರಗತಿಗಳಲ್ಲಿ ಉಳಿಸಿ, ಸಮೀಕ್ಷೆಗಳಿಗೆ ಪ್ರತ್ಯೇಕ ಸಿಬ್ಬಂದಿನ ನೇಮಿಸಿ, ತಂತ್ರಜ್ಞಾನನ ಬಳಸಿ, ನಿರುದ್ಯೋಗಿಗಳಿಗೆ ಕೆಲಸ ನೀಡಿ, ಚುನಾವಣೆ ಮತ್ತು ಜನಗಣತಿಯ ಕೆಲಸನ ಶಿಸ್ತಿನಿಂದ ಮಾಡಿ. ಆದರೆ ಮಕ್ಕಳ ಬೋಧನಾ ಸಮಯನ ಮುಟ್ಟಕ್ಕೆ ಹೋಗ್ಬೇಡ್ರಪ್ಪ. ನೋಡಿ, ಆದೇಶನ ನಿರ್ಲಕ್ಷಿಸಿ ಕಾನೂನು ತೊಂದರೆ ಪಡಿಬೇಡಿ. ನಾನು ಈ ಮಾತು ಹೇಳ್ತಾ ಇರೋದು ಟೀಚರ್ಸ್ಗೆ. ನಿಮ್ಮ ಶಾಲೆಯ ಶಿಕ್ಷಕರ ಕೊರತೆ, ನಷ್ಟ ಆಗುವ ಪಾಠ, ಆರೋಗ್ಯ ಮತ್ತು ಸುರಕ್ಷಿತ ಸಮಸ್ಯೆನ ಲಿಖಿತವಾಗಿ ಬರೀರಿ. ECO ಕಾರ್ಯಸೂಚಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಪಾಲನೆನ ಕೇಳಿ, ವಿದ್ಯಾರ್ಥಿಗಳ ಪಾಠ ನಷ್ಟದ ದಾಖಲೆನ ಇಲಾಖೆ ಮುಂದೆ ಇಡಿ. ಇನ್ನು ನನ್ನ ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ಮಕ್ಕಳನ್ನ ಟೀಚರ್ಸನ್ನು ಮಾತ್ರ ನೀವು ದೂರಕ್ಕೆ ಹೋಗಬೇಡ. ಅವ್ರನ್ನ ಸ್ಕೂಲಿಂದ ಆಚೆ ಇಂಥ ಕೆಲಸಗಳು ಮಾಡೋಕ್ಕೆ ಕಳಿಸಿರುವಂಥ ಶಾಲಾಭಿವೃದ್ಧಿ ಮತ್ತು ಮೇಲ್ವಿಚಾರಣೆ ಸಂಸ್ಥೆಯಲ್ಲಿ ಈ ವಿಷಯ ಎತ್ತಿ, ಯಾಕೆ ಮೇಷ್ಟ್ರನ್ನೇ ಬೇರೆ ಕೆಲಸಕ್ಕೆ ಕಳಿಸ್ತಾ ಇದ್ದೀರಿ? ಹಂಗೆ BEO DDPI ಜಿಲ್ಲಾಡಳಿತಕ್ಕೂ ನೀವು ಒಂದು ಅರ್ಜಿ ಹಾಕಿ, ನೋಡಿ ನಮ್ಮೂರಲ್ಲಿ ಸ್ಕೂಲ್ ಇದೆ, ಮಕ್ಕಳು ಇಷ್ಟು ಜನ ಇದ್ದಾರೆ, ಟೀಚರ್ನೇ ಇಂಥ ಕೆಲಸಕ್ಕೆ ಕಳಿಸ್ಬಿಡ್ತಾ ಇದ್ದಾರೆ, ನಮ್ಮ ಮಕ್ಕಳ ಕಲಿಕೆ ಕಷ್ಟ ಆಗಿದೆ, ಕುಂಠಿತ ಆಗಿದೆ, ಅಗತ್ಯ ಕ್ರಮನ ಜರುಗಿಸಿ ಅಂತ ಇದು ಮಾಡಿ. ಮತ್ತು ಇನ್ನು ಪಬ್ಲಿಕ್ಕಿಗೂ ನಾನು ಹೇಳೋದೇನೆಂದರೆ, ನೋಡಪ್ಪ, ನಿಮ್ಮ ಹತ್ರ ಮೇಷ್ಟ್ರು ಬರ್ತಾರೆ, ಅವ್ರಿಗೆ ಐಡೆಂಟಿ ಕಾರ್ಡ್ ಚೆಕ್ ಮಾಡಿ,
ಹೊರತು ಅವ್ರಿಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ. ಅವರು ನಿಮಗೋಸ್ಕರನೇ, ನಮ್ಮ ದೇಶಕ್ಕೋಸ್ಕರನೇ ಒಂದು ಸೇವೆ ಸಲ್ಲಿಸೋಕ್ಕೋಸ್ಕರ ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದಾರೆ. ಅವ್ರು ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡಿ, ಅವ್ರಿಗೂ ರೆಸ್ಪೆಕ್ಟ್ ಕೊಡಿ. ಬಂದಾಗ ಬನ್ನಿ ಕೂತ್ಕೊಳ್ಳಿ ಅಂತ ಚೇರ್ ಕೊಡಿ, ಕುಡಿಯೋಕ್ಕೆ ನೀರು ಕೊಡಿ, ಮಾನವೀಯ ಸಹಕಾರನ ನೀಡಿ. ನೋಡಿ, ಮತ್ತು ನಿಮ್ಮೂರನ್ನ ಬೇರೆ ಬೇರೆ ಕೆಲಸಕ್ಕೂ ಮಾಡಿದ್ದಾರೆ. ಎಷ್ಟು ಪಾಠ ನಷ್ಟ ಆಗಿದೆ, ಬೇರೆ ಮೇಷ್ಟ್ರನ್ನ ನಿಯೋಜಿಸಿದ್ದಾರೆ. ಆಮೇಲೆ ಇಂಥ ಸಮಯದಲ್ಲಿ ಮೇಷ್ಟ್ರುಗಳಿಗೆ ಏನೇನೋ ಒಂದು ಸಮಸ್ಯೆ, ಸುರಕ್ಷಿತ ಸಮಸ್ಯೆ ಅನ್ನೋದು ಎದುರಾಯಿತು. ಮತ್ತು ಈ ಥರ ಶಿಕ್ಷಕರ ಬದಲಾಗಿ ಪ್ರತ್ಯೇಕ ಸಮೀಕ್ಷಾ ಸಿಬ್ಬಂದಿ ನೇಮಕ ಮಾಡಬೇಕಾ? ಇಂಥದ್ದನ್ನೆಲ್ಲ ನೀವು ಈ ನನ್ನ ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ನೀವು ಹೇಳೋದನ್ನೆಲ್ಲ ನಾನು ಲೆಕ್ಕಕ್ಕೆ ತಗೋತೀನಿ. ಮುಂದಿನ ವಿಡಿಯೋ ನಿಮ್ಮೆಲ್ಲ ಒಂದು ಅನಿಸಿಕೆಗಳನ್ನ ನಾನು ತಗೊಂಡು ಒಂದು ಹೊಸ ವಿಡಿಯೋ, ಹೊಸ ಸಬ್ಜೆಕ್ಟ್ ಮಾಡ್ತೀನಿ, ಸರ್ಕಾರಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಇದು ನಿಮ್ಮ ನೆಚ್ಚಿನ ನ್ಯೂಸ್ ಚಾನಲ್ ಫ್ರಂಟ್ ವಾಯ್ಸ್ 24x7. ನೋಡಿ, ನೀವು ನಮ್ಮನ್ನು ಬೆಂಬಲಿಸಿ, ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮೆಲ್ಲ ಕಮೆಂಟ್ಗಳು ತಗೊಂಡು ಮುಂದಿನ ಇಶ್ಯೂದಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.